ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮನಕಲುಕುವಂತಹ ಘಟನೆಗಳು ಇದೀಗ ಅನಾವರಣ ಆಗ್ತಾ ಇದೆ. ಮೂವರು ಪ್ರಾಣವನ್ನ ಬಿಟ್ಟಿದ್ದಾರೆ, ಒಬ್ಬ ಅಜ್ಜಿ ಮತ್ತೆ ಇಬ್ಬರು ಮಕ್ಕಳು. ಆದರೆ ದುರಂತದಲ್ಲಿ ಬದುಕುಳಿದಂತಹ ಅಶ್ವಿನಿ ಏನಿದ್ದಾರೆ, ಎರಡೂ ಕಾಲನ್ನು ಕಳೆದುಕೊಂಡಿದ್ದಾರೆ. ಕಾಲು ಸಂಪೂರ್ಣ ಸ್ವಾಧೀನವನ್ನ ಕಳೆದುಕೊಂಡಿದೆ. ಈ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ನಡೆಸಿ ಎರಡೂ ಕಾಲನ್ನ ತೆಗೆದಿದ್ದಾರೆ ವೈದ್ಯರು. ಬಹಳ ನೋವಿನ ಸಂಗತಿ. ಒಂದು ಕಾಲಿನ ಪಾದದ ಭಾಗದಿಂದ ಹೊರ ತೆಗೆದಿದ್ದಾರೆ, ಮತ್ತೊಂದು ಪೂರ್ತಿ ಕಾಲನ್ನು ಕಟ್ ಮಾಡಿದ್ದಾರೆ. ಆಪರೇಷನ್ ಮಾಡಿದ್ದಾರೆ, ಎರಡೂ ಕಾಲು ಇಲ್ಲ. ಆಪರೇಷನ್ ಮಾಡಿ ತೆಗೆದುಬಿಟ್ಟಿದ್ದಾರೆ. ಒಂದು ಕಾಲಂತರೂ ಕಂಪ್ಲೀಟ್ ಆಗಿ ಕಟ್ ಮಾಡಿ ತೆಗೆದಿದ್ದಾರೆ. ಯಾಕಂದರೆ ಪ್ರಾಣ ಉಳಿಸ್ಬೇಕು. ನೋಡಿ, ಇಬ್ಬರು ಮಕ್ಕಳು ಇನ್ನೂ ಬದುಕಿದ್ದಾರೆ ಅಂಥೇಳಿ ಅಶ್ವಿನಿ ಏನಿದ್ದಾರೆ, ಆ ತಾಯಿಗೆ ಅದು ಹಾಗೇ ಇದೆ ಮನಸ್ಸಲ್ಲಿ. ಇನ್ನೂ ಸಂಬಂಧಿಕರು ಮಕ್ಕಳು ಸತ್ತೋಗಿದ್ದಾವೆ ಅಂಥೇಳಿ ವಿಚಾರವನ್ನು ಮೂಡಿಸಿಲ್ಲ. ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅಶ್ವಿನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಅತ್ತ ಮಕ್ಕಳು ಬದುಕಿಲ್ಲ, ಇತ್ತ ಕಾಲುಗಳು ಕೂಡ ಉಳಿದಿಲ್ಲ. ಹೇಗೆ ಬದುಕಬೇಕು ಹಾಗಾದ್ರೆ ಇನ್ನು ಮುಂದೆ? ಮುಖ ನೋಡದೆ ಮುಗಿದೋಗುತ್ತಾ ಹಾಗಾದರೆ ಮಕ್ಕಳ ಅಂತ್ಯಕ್ರಿಯೆ? ಯಾವ ತಾಯಿಗೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿ, ಸಂಕಷ್ಟ ಎದುರಾಗಬಾರ್ದು. ತಮ್ಮ ಕಣ್ಮುಂದೆನೇ ಮಕ್ಕಳು ಪ್ರಾಣ ಬಿಟ್ಟುಬಿಟ್ಟು ಎರಡು. ಆ ಗೋಡೆಯನ್ನು ತನ್ನ ಬೆನ್ನ ಮೇಲೆ ಹಾಕ್ಕೊಂಡು ಮಕ್ಕಳು ಉಳಿಬೇಕಂತೇಳಿ ನಿರಂತರ ಹೋರಾಟವನ್ನು ಆ ತಾಯಿ ಮಾಡಿದ್ಲು. ಕೊನೆಗೂ ಬದುಕು ಉಳಿಲಿಲ್ಲ. ಕಂಕುಳೆಲ್ಲ ಇಟ್ಕೊಂಡು, ಮಡ್ಲಲ್ಲೇ ಇಟ್ಕೊಂಡು ಬದುಕಿತಾವೆ ನನ್ನ ಮಕ್ಕಳು, ನಾನು ಸತ್ರೂ ಪರವಾಗಿಲ್ಲ ಅಂಥೇಳಿ ಜೀವನ್ಮರಣದ ಹೋರಾಟವನ್ನು ನಡೆಸಿದ್ರು ಅಶ್ವಿನಿ. ಆದರೆ ಅವರು ಬದುಕಿದ್ರು, ಮಕ್ಕಳು ಸಾವನ್ನಪ್ಪಿದ್ವು. ಕಣ್ಮುಂದನೇ ಪ್ರಾಣ ಬಿಟ್ಟಿದ್ದಾವೆ. ಅದೊಂದು ಅವರು ಆಘಾತ. ಯಾಕಂದರೆ ಆಗ ಮಗು ಉಸಿರಾಡ್ತಾ ಇತ್ತು ಅಂತ ವಿಚಾರ ಇದು. ಆಮೇಲೆ ಭಾಳ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಅಂತ ಪ್ರಾಥಮಿಕವಾಗಿ. ಆದರೆ ಬದುಕು ಉಳಿದಿರಲಿಲ್ಲ. ಆಕೆ ಇನ್ನೂ ಅಂದ್ಕೊಂಡಿದ್ದಾರೆ, ನನ್ನ ಮಕ್ಕಳಿಗೆ ಏನೂ ಆಗಿಲ್ಲ, ಮಕ್ಕಳು ಉಳಿದಿದ್ದಾವೆ, ನಾನು ಮುದ್ದಾಡ್ಬೋದು ಅಂಥೇಳಿ. ಆದರೆ ಈಗ ಎದೆ ಒಡೆದು ಹೋಗುವಂಥ ವಿಚಾರ. ಆಕೆ ಬದುಕು ಉಳಿದಿದ್ದಾರೆ. ಅಶ್ವಿನಿ ಇಬ್ಬರೂ ಮಕ್ಕಳು ನಿನ್ನೆ ಸಾವನ್ನಪ್ಪಿದ್ದಾರೆ. ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಎರಡೂ ಕಾಲು ಕಟ್ಟಾಗಿದ್ದಾವೆ. ಆಕೆ ಮುಂದಿನ ಜೀವನ ಹೇಗೆ? ಮಕ್ಕಳು ಬದುಕಿದ್ದಾವೆ ಅಂಥೇಳಿ ಸಂಬಂಧಿಕರು ಹೇಳಿದ್ದಾರೆ. ಈಗ ಆಕೆಯನ್ನು ಕರೆಸದೆ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ಬಿಡ್ತಾರ? ಅದಾದ ಮೇಲೆ ಆಕೆಗೆ ವಿಚಾರ ಗೊತ್ತಾದರೆ ಹೇಗಾಗಬೇಡ ಆಕೆಯ ಕರಳು. ಆ ಅಶ್ವಿನಿಯ ನೋವು, ಸಂಕಟ, ಆ ಮಕ್ಕಳ ಸಾವಿನ ವಿಚಾರ ಕಂಡು ಹೇಗಿರುತ್ತೆ ಅನ್ನೋದು ಕೂಡ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನಿಜಕ್ಕೂ ಯಾವ ತಾಯಿಗೂ ಕೂಡ ಇಂತಹ ಸಂಕಷ್ಟ, ನೋವು ಬೇಡವೇ ಬೇಡ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಎರಡು ಕಾಲು ಹೋಗಿದ್ದಾವೆ, ಮಕ್ಕಳು ಸತ್ತು ಹೋಗಿರೋದು ಗೊತ್ತಿಲ್ಲ. ಗೊತ್ತಾದರೆ ಆ ತಾಯಿಯ ಪರಿಸ್ಥಿತಿ ಹೇಗಾಗಬಾರ್ದು ಅಂಥೇಳಿ ಈಗ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮನ ಕಲಕುವಂತಹ ಘಟನೆಗಳು ಮತ್ತು ಸನ್ನಿವೇಶಗಳು ಅನಾವರಣ ಆಗ್ತಿದೆ ಅನ್ನೋದು? ನಿಜಕ್ಕೂ ಕೂಡ ಪ್ರಭು, ಯಾಕಂದರೆ ನಿನ್ನೆ ಆ ಒಂದು ದುರ್ಘಟನೆ ಸಂಭವಿಸುವ ವೇಳೆ ಇಡೀ ಮನೆಯ ಗೋಡೆ ಆಕೆಯ ಮೇಲೆ ಕುಸಿದಿದ್ದರೂ ಕೂಡ ಆ ಮಗುವನ್ನು ಆಕೆ ಜೋಪಾನ ಮಾಡ್ತಾ ಇದ್ದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಶ್ವಿನಿ ಅವರಿಗೆ ಒಂದು ಹಂತದಲ್ಲೂ ಹೇಳಿಬಿಡ್ತಾರೆ, ನನ್ನನ್ನು ಬೇಕಾದರೂ ಬಿಟ್ಬಿಡಿ, ನನ್ನ ಮಗುನ ಉಳಿಸಿ ಅನ್ನುವಂಥ ರೀತಿಯಲ್ಲಿ. ಅವರ ಕಣ್ಣೆದುರು ಆ ಮಗು ಜೀವಂತವಾಗಿ ಹೊರಗಡೆ ಹೋಗುತ್ತೆ. ಆದರೆ ಆಸ್ಪತ್ರೆಗೆ ಸಾಗಿಸುವ ವೇಳೆ 1 ವರ್ಷದ ಕಂದಮ್ಮ ದಾರಿ ಮಧ್ಯೆಯಲ್ಲಿ ಅಸುನೀಗುತ್ತೆ. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೂವರು, ಅಂದರೆ 2 ಮಕ್ಕಳು ಮತ್ತು ಅವರ ಅಜ್ಜಿ ಪ್ರೇಮ ಪೂಜಾರಿ ಅವರ ಅಂತ್ಯಕ್ರಿಯೆ ಅನ್ನುವಂಥದ್ದು ಮೊಂಟೆ ಪದವಿನ ಪಂಬದ ಹಿತ್ಲು ಸಮೀಪದಲ್ಲಿ ನಡೆದಿದೆ. ಮೊದಲಿಗೆ ಅವರ ಸಂಬಂಧಿಕರ ಮನೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಬಳಿಕ ನಿನ್ನೆ ಆ ಒಂದು ದುರ್ಘಟನೆಯಲ್ಲಿ ಸಂಭವಿಸಿದೆಯೋ, ಗುಡ್ಡ ಕುಸಿತ ಆಗಿದೆಯೋ, ಆ ಮನೆಯ ಸಮೀಪದಲ್ಲಿ ಇದೀಗ ಅಂತ್ಯಕ್ರಿಯೆ ನಡೆದಿದೆ. 2 ಪುಟ್ಟ ಕಂದಮ್ಮಗಳನ್ನು ಮಣ್ಣಿನಲ್ಲಿ ದಫನ ಮಾಡಿದ್ದಾರೆ. ಉಳಿದಂತೆ ಪ್ರೇಮ ಪೂಜಾರಿ ಅವರನ್ನು ಅಗ್ನಿಸ್ಪರ್ಶ ಮಾಡಿ ಅವರ ಒಂದು ಅಂತ್ಯಕ್ರಿಯೆ ಅನ್ನುವಂಥದ್ದು ನೆರವೇರಿದೆ. ಇಡೀ ಊರಿಗೆ ಊರೇ ಶೋಕ ಸಾಗರದಲ್ಲಿ ಮುಳುಗಿದೆ ಪ್ರಭು. ಯಾಕಂದರೆ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ನೋಡುವಂಥ ಸಂದರ್ಭ ನಮಗೆಲ್ಲ ಇಷ್ಟು ನೋವಾಗಬೇಕಾ
ಹೇಳಬೇಕಾದ್ರೆ ದಿನನಿತ್ಯ ಅವರನ್ನ ಕಂಡಂಥವರು, ಅವರ ಒಂದು ಕುಟುಂಬವನ್ನ ಕಂಡಂಥವರು, ಅವರ ಮೇಲೆ ಸಾಕಷ್ಟು ಅಭಿಮಾನ ಕೂಡ ಇದೆ. ಇದೇ ಕಾರಣಕ್ಕೋಸ್ಕರ ಅನೇಕ ಜನ ಅವರ ಪ್ರಾಣವನ್ನ ಲೆಕ್ಕಿಸದೆ ಆ ಮುಗ್ಧ ಜೀವಗಳೊಂದು ರಕ್ಷಣೆಗಳು ಧಾವಿಸಿದ್ರು. ಹಾಗಾಗಿ ಇಡೀ ಊರೇ ಒಂದು ರೀತಿ ಶೋಕ ಸಾಗರದಲ್ಲಿ ಮುಳುಗಿದೆ. ಇದರೊಂದಿಗೆ ಏನು ನಿನ್ನೆ ಬದುಕುಳಿದಿದ್ದಾರೆ ಅಶ್ವಿನಿ ಅವರ ಒಂದು ಕಂಡೀಷನ್ ಕೂಡ ಬಹಳ ಕ್ರಿಟಿಕಲ್ ಆಗಿದೆ. ಯಾಕಂದ್ರೆ ಅವರ ಕೆಳಭಾಗ ಅಂದ್ರೆ 2 ಕಾಲುಗಳು ಕೂಡ ಸ್ವಾಧೀನವನ್ನ ಕಳೆದುಕೊಂಡಿದೆ. ಒಂದು ಕಾಲನ್ನ ಸಂಪೂರ್ಣವಾಗಿ ತೆಗೆಯಲಾಗಿದೆ, ಇನ್ನೊಂದು ಕಾಲನ್ನ ಪಾದದ ಕೆಳಭಾಗದಿಂದ ಕಟ್ ಮಾಡಲಾಗಿರುವಂಥದ್ದು. ಯಾಕಂದರೆ ಎರಡಕ್ಕೂ ಕೂಡ ಸ್ವಾಧೀನ ಇಲ್ಲ. ಹಾಗಾಗಿ ತುರ್ತಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು, ಇಲ್ಲವಾದಲ್ಲಿ ಅವರ ಜೀವಕ್ಕೆ ಅಪಾಯ ಇದೆ ಅಂತ ವೈದ್ಯರು ನಿನ್ನೆ ಮಾಹಿತಿಯನ್ನು ನೀಡಿದರು. ಹಾಗಾಗಿ 2 ಕಾಲುಗಳನ್ನು ಈಗ ತೆಗೆಯಲಾಗಿರುವಂಥದ್ದು ಶಸ್ತ್ರಚಿಕಿತ್ಸೆಯ ಮೂಲಕ. ಇದರೊಂದಿಗೆ 24 ಗಂಟೆಗಳ ಕಾಲ ಅವರನ್ನ ಈಗ ವೈದ್ಯರು ಅಬ್ಸರ್ವೇಷನ್ನಲ್ಲೇ ಇಟ್ಟಿದ್ದಾರೆ. ಯಾಕಂದರೆ ಅವರ ಕಂಡೀಷನ್ ಕೂಡ ಬಹಳ ಕ್ರಿಟಿಕಲ್ ಆಗಿದೆ. ಯಾಕಂದರೆ ಇಡೀ ಮನೆಯ ಒಂದು ಗೋಡೆ ಏನಿದೆ ಅವರ ಕೆಳಭಾಗ ಅದು ಬಿದ್ದಿರುವಂಥದ್ದು. ಹಾಗಾಗಿ ಈವರೆಗೂ ಕೂಡ ಇದರೊಂದಿಗೆ ಅವರಿಗೆ 2 ಮಕ್ಕಳು ಕೂಡ ಜೀವಂತವಾಗಿದ್ದಾರೆ ಅನ್ನುವಂಥದ್ದೇ ಒಂದು ಭರವಸೆಯಲ್ಲಿ ಅಶ್ವಿನಿ ಅವರಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಕಂದಮ್ಮಗಳಿಗೋಸ್ಕರನಾದರೂ ನಾನು ಬದುಕಬೇಕು ಅನ್ನುವಂಥ ರೀತಿಯ ಒಂದು ಆಸೆಯನ್ನು ಇಟ್ಕೊಂಡು ಅವರೀಗ ಜೀವನವನ್ನು ಪಡೆಯೋದಕ್ಕೆ ಮತ್ತೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆದರೆ ಅವರಿಗೆ ಇನ್ನೂ ಆ ಮಾಹಿತಿ ಇಲ್ಲ. 2 ಅವರ ಕಂದಮ್ಮಗಳು ಏನಿದೆ ಅದು ಅಸುನೀಗಿರುವಂಥ ವಿಚಾರವಾಗಿ ಈವರೆಗೂ ಸಂಬಂಧಿಕರು ಮಾಹಿತಿಯನ್ನು ಕೊಟ್ಟಿಲ್ಲ. ಈ ನಡುವೆ ಇವತ್ತು ಅಂತ್ಯಕ್ರಿಯೆ ಕೂಡ ನಡೆದಿದೆ. ಅನೇಕ ಭಾಗದಿಂದ ಜನರು ಹರಿದು ಬಂದಿದ್ದಾರೆ. ಕೇವಲ ಮೊಂಟೆಪದವು, ದೇರಳಕಟ್ಟೆ, ಉಳ್ಳಾಳ ಭಾಗ ಮಾತ್ರ ಅಲ್ಲ, ಜಿಲ್ಲೆಯ ನಾನಾ ಭಾಗದಿಂದಲೂ ಕೂಡ ಅಲ್ಲಿ ಬಂದಿದ್ದಾರೆ ಜನರು. ಮತ್ತು ಇಡೀ ಊರೇ ಒಂದು ರೀತಿ ಶೋಕ ಸಾಗರದಲ್ಲಿ ಮುಳುಗಿತ್ತು. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮಕ್ಕಳ ಅಂತ್ಯ ಸಂಸ್ಕಾರವನ್ನು ಕೂಡ ಆಲ್ರೆಡಿ ಮುಗಿಸಿದಾರಂತೆ. ಈಗ ಆ ತಾಯಿ ಎದ್ದ ಮೇಲೆ, ಆಕೆಗೆ ಪ್ರಜ್ಞೆ ಬಂದ ಮೇಲೆ ನನ್ನ ಮಕ್ಕಳು ಎಲ್ಲಿ ಅಂತ ಕೇಳಿದ್ರೆ, ಇಲ್ಲ ಅಂತ್ಯಕ್ರಿಯೆ ಮಾಡಿಬಿಟ್ವಿ, ಸತ್ತೋಗ್ಬಿಟ್ರು ಅಂತ ಹೇಳಿದಾಗ ನಿಜಕ್ಕೂ ಆಕೆಗೆ ಆಗುವಂಥ ನೋವಿದೆಯಲ್ವಾ. ಸಂಬಂಧಿಕರು ಆದಷ್ಟು ಆಕೆಯ ಮೇಲೆ ನಿಗಾ ಇಡಬೇಕು, ಅಶ್ವಿನಿ ಅವ್ರ ಮೇಲೆ, ಅವರ ಆರೋಗ್ಯ. ಯಾಕಂದರೆ 2 ಕಾಲು ಈಗ ಕಂಪ್ಲೀಟಾಗಿ ತೆಗೆದು ಹಾಕಿದಾರಲ್ವಾ. ಯಾಕಂದರೆ ಅಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ಆ ಆಘಾತಕ್ಕೆ ಒಳಗಾಗಿ ಒಂದು ಕಡೆ ಅವರ ಅಜ್ಜಿ ಏನಿದ್ದಾರೆ ಅವರು ತೀರು ಹೋಗಿದ್ದಾರೆ, 2 ಮೊಮ್ಮಕ್ಕಳು, ಜೊತೆಗೆ ಅಶ್ವಿನಿಗೆ ಹೀಗಾಯಿತು. ಇಡೀ ಕುಟುಂಬವೇ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ದೇರಳಕಟ್ಟೆ ಇರ್ಬೋದು, ಸುತ್ತಮುತ್ತಲಿನ ಗ್ರಾಮಗಳ ಜನರು ಕೂಡ ಬಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ, ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇಡೀ ಊರೇ ಕಣ್ಣೀರನ್ನು ಹಾಕಿದೆ ಅಶ್ವಿನಿ ಅವರ ಪರಿಸ್ಥಿತಿ ಕಂಡು. ಮತ್ತು ಅವರ 2 ಮಕ್ಕಳು ಮತ್ತು ಅಜ್ಜಿ ಏನಿದ್ದಾರೆ ಅವರು